ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 14ನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 1ರಿಂದ 6ನೇ ವಚನ ನಾವು ನೋಡೋದಕ್ಕೆ ಹೋಗ್ತೀವಿ. ಹಿಂದಟ್ಟಿದರು ಈ ವಿಷಯದ ಕುರಿತು ನಾವು ನೋಡೋದಕ್ಕೆ ಹೋಗ್ತೀವಿ. ಈಗ ವಾಕ್ಯಗಳನ್ನ ಓದ್ಕೊಳ್ಳೋಣ. ಆ ದಿವಸಗಳಲ್ಲಿ ಶೀನಾರಿನ ಅರಸನಾದ ಅಮ್ರಫೇಲನು, ಎಲ್ಲಾಸಾರಿನ ಅರಸನಾದ ಅರಿಯೋಕ್ಯನು, ಎಲಾಮಿನ ಅರಸನಾದ ಕೆದೊರ್ಲ ಗೊಮರನು, ಗೋಯಿಮದ ಅರಸನಾದ ತಿದ್ಗಾಲನು, ಈ 4 ಈಗ ಲವಣ ಸಮುದ್ರವಾಗಿರುವ ಸಿದ್ದಿಮ್ ತಗ್ಗಿನೊಳಗೆ ಕೂಡಿದ್ದ ಸೊದೋಮಿನ ಅರಸನಾದ ಬೆರಗನು, ಗೊಮೋರದ ಅರಸನಾದ ಬಿರ್ಷೆಗನು, ಅದ್ಮಾದ ಅರಸನಾದ ಶಿನಾಬನು, ಚೆಬೋಯಿಮಿನ ಅರಸನಾದ ಶೆಬರನು, ಬೆಲೆಗಿನ ಅಂದರೆ ಚೊಗೋರದ ಅರಸನು ಇವರೊಡನೆ ಯುದ್ಧ ಮಾಡಿದರು. ಬೆರೆಗ ಮೊದಲಾದ ಇವರು 12 ವರ್ಷ ಕೆದೊರ್ಲ ಗೊಮರನಿಗೆ ಅಧೀನರಾಗಿದ್ದು 13ನೇ ವರ್ಷದಲ್ಲಿ ತಿರುಗಿ ಬಿದ್ದರು. 14ನೇ ವರ್ಷದಲ್ಲಿ ಕೆದೊರ್ಲ ಗೊಮರನು ಅವನಿಗೆ ಸೇರಿದ್ದ ರಾಜರು ಬಂದು ಅಷ್ಟರೋತ್ ಕರ್ನಾಯಿಮಲ್ಲಿ ರೆಫಾಯಿಮನ್ನು, ಆಮೀನಲ್ಲಿ ಜುಜ್ಮರನ್ನು, ಚಾವೆ ಕೆರುವ ತಮಿಯಲ್ಲಿ ಎಮಿಯರನ್ನು ಸೋಲಿಸಿದರು. ಇದಲ್ಲದೆ ಸೆಯೀರ್ ಎಂಬ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಹಿವಿಯರನ್ನು ಅಲ್ಲೇ ಸೋಲಿಸಿ ಮರಳುಗಾಡಿನ ಹತ್ತಿರವಿರುವ ಎಲ್ಫಾರಿನವರನ್ನ ಹಿಂದಟ್ಟಿದರು. ಈಗ ಈ ಭಾಗದಲ್ಲಿ ಅಬ್ರಹಾಮನಿಂದ ಕಸಕೊಂಡಂತ ಲೋಟನಿಗೆ ತೊಂದರೆ ಉಂಟಾಗದನ್ನ ನಾವು ನೋಡ್ತೀವಿ. ಲೋಟ ಲೋಕದ ಕಾರ್ಯಗಳನ್ನು ಜಗಳವಾಡಿ ತೆಗೆದುಕೊಳ್ಳುತ್ತಾನೆ. ಅವನ ಆಸ್ತಿ ಸಹಿತವಾಗಿ ಸೆರೆಯಲ್ಲಿ ಹಿಡಿಯಲ್ಪಡ್ತಾನೆ. ನೋಡಿದ್ರಾ, ಯಾವುದನ್ನ ನೀನ್ ಜಗಳ ಹಿಡಿ ತಗೊಳ್ತೀಯೋ ಅದು ನಿನಗೆ ಆಶೀರ್ವಾದವಾಗಿರಲ್ಲ. ಯಾವುದನ್ನ ಪ್ರಾರ್ಥನೆಯಿಂದ ನೀನ್ ಪಡ್ಕೊಳ್ತೀಯೋ, ದೇವ್ರು ನಿನಗೆ ಕೈ ಕೊಡ್ತಾರೋ ಅದು ನಿನಗೆ ಆಶೀರ್ವಾದವಾಗಿರ್ತದೆ. ಸರಿ, ಈಗ ನನಗೆ ಗೊತ್ತಿಲ್ಲ, ನಿನಗೆ ಹಕ್ಕಿರ್ಬೋದು, ನನಗೆ ಗೊತ್ತಿಲ್ಲ ನಿಮಗೆ ಸರಿಯಾದದ್ದಾಗಿರ್ಬೋದು. ಕೆಲವು ಸಲ ಈ ಪರೀಕ್ಷೆ ಬಂದಾಗ ಜಗಳ ಆಡಿ ತಗೊಳ್ಬೇಡಿ, ಬಿಟ್ಕೊಟ್ಬಿಡಿ. ದೇವರು ನಿನಗೆ ಬರಬೇಕಾದದನ್ನು ನಿನಗೆ ಕೊಡ್ತಾರೆ. ಒಂದು ವೇಳೆ ನಿನಗೆ ಬರೋದು ತಡೆಯಾಗಿದ್ರು ದೇವರು ತಕ್ಕ ಸಮಯದಲ್ಲಿ ನಿನಗೆ ಕೊಡ್ತಾರೆ. ಆದರೆ ಜಗಳವನ್ನ, ದ್ವೇಷವನ್ನ ನಿನ್ನ ಹೃದಯದಲ್ಲಿ ಇಟ್ಕೊಳ್ಬೇಡ. ಇಲ್ಲಿ ನೋಡ್ರಿ, ಲೋಟ ಜಗಳ ಆಡಿ ತಗೊಳ್ತಾನೆ, ನೀರಾವರಿ ಪ್ರದೇಶ ತಗೊಳ್ತಾನೆ, ಎಲ್ಲ ಚೆನ್ನಾಗಿರೋ ತಗೊಳ್ತಾನೆ, ಎಲ್ಲರ ಮುಂದೆ ಅವನು ಒಳ್ಳೆ ಹೆಸರು ಬರ್ಬೇಕಂತ ತಗೊಳ್ತಾನೆ. ಕಡೆಗೆ ಏನಾಯ್ತು, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಒಳಗಾಗ್ತಾನೆ. ಅವನು, ಅವನ ಹೆಂಡತಿ, ಮಕ್ಕಳು, ಅವನಿಗಿರುವುದು ಎಲ್ಲವನ್ನ ರಾಜರುಗಳು ಬಂದು, ಅನ್ಯರು ಬಂದು ಸೆರೆ ಹಿಡಿತಾನೆ. ಸರಿ, ನಾನು ಕೇಳ್ತೀನಿ, ಇವತ್ತು ನಮ್ಮ ಜೀವಮಾನದಲ್ಲಿ ಜಗಳ ಆಡಿ ಏನೆಲ್ಲ ತಗೊಂಡಿದೀಯಾ, ಏನೆಲ್ಲ ನೀನು ಸಾಧಿಸಿದೀಯಾ, ಆದರೆ ಸಮಾಧಾನವಾಗಿದೆಯಾ? ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇದೆಯಾ? ಬೈಬಲ್ ಓದಕ್ಕಾಗ್ತಾ ಇದೆಯಾ? ನಿನಗೆ ನಿತ್ಯ ಜೀವನ ಹಿಡಿಯಕ್ಕಾಗ್ತಾ ಇದೆಯಾ? ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ಪಶ್ಚಾತ್ತಾಪ ಪಡಿ. ಜಕ್ಕಾಯನ ಹೇಳಿದ ಹಾಗೆ ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂತೇಳಿ, ನನಗಿದು ಇಲ್ಲದೆ ಹೋದ್ರೂ ಚಿಂತೆ, ನನಗೆ ಏಸು ಬೇಕು. ಮಣ್ಣಿಗಾಗಿ ಮಾಣಿಕ್ಯವನ್ನ ಬಿಟ್ಟು ಬಿಡಬೇಡಿ, ಬಿಟ್ಟು ಬಿಡಲ್ಲ ಅಂತ ತೀರ್ಮಾನ ಮಾಡ್ರಿ. ಮಾಣಿಕ್ಯವಾದ ಯೇಸುವನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅಬ್ರಹಾಮನ ಹಾಗೆ ಖಂಡಿತವಾಗಿ ನೋಡ್ರಿ, ಸೋದೋಮನ್ನ ಗೋಮೋರವನ್ನ ಇವನು ಆರಿಸ್ಕೊಂಡ, ಆದರೆ ಕಡೆಗೆ ಸರಿಯಾಗಿ ಬಿದ್ದ. ಪ್ರಿಯ ದೇವರ ಮಕ್ಕಳೇ, ನಾವು ಆ ರೀತಿ ಇರಬಾರ್ದು. ಇವತ್ತು ಎಷ್ಟೋ ಜನ ಅಸಮಾಧಾನವೆಂಬ ಸೆರೆಯಲ್ಲಿದ್ದಾರೆ, ಅಸಂತೋಷವೆಂಬ ಸೆರೆಯಲ್ಲಿದ್ದಾರೆ, ನೋವಿನೆಂಬ ಸೆರೆಯಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ನಾವು ಜಗಳ ಆಡಿ ಕಿತ್ಕೊಂಡಿದ್ದರಿಂದ. ನಮ್ಮನ್ನು ಕ್ಷಮಿಸು ದೇವರೇ ಎಂಬುದಾಗಿ ಕೇಳಿ, ಕರ್ತನ ಖಂಡಿತವಾಗಿ ನಿಮ್ಮನ್ನು ಕ್ಷಮಿಸ್ತಾರೆ, ನಿಮಗೆ ಕೃಪೆ ಕೊಡ್ತಾರೆ. ಒಂದು ವೇಳೆ ಆಸ್ತಿಯ ನಿಮಿತ್ತವಾಗಿ ನೀನು ಯೇಸುವನ್ನ ಬಿಟ್ಟು ನೀನು ಪುನಃ ಆ ಯೇಸು ಅಲ್ಲದನ್ನ ನೀನು ಪಾಲಿಸ್ತಾ ಇರಬಹುದು. ಆದರೆ ಇವತ್ತು ದೇವರು ನಿಮ್ಮನ್ನು ಕರೀತಾ ಇದ್ದಾರೆ, ಅದನ್ನು ಬಿಟ್ಟುಬಿಡು, ಯೇಸುವನ್ನ ಆರಿಸ್ಕೊ. ಕರ್ತನ್ ನಿನಗೆ ನಿತ್ಯ ಜೀವವನ್ನ ಮಾತ್ರವಲ್ಲದೆ ಈ ಲೋಕದಲ್ಲಿ 100 ಪಾಲನ್ನ ನಿನಗೆ ಕೊಡ್ತಾರೆ. ಕರ್ತನ್ ನಿನ್ನನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಲೋಟನ ಹಾಗೆ ಅನೇಕರು ಜಗಳವಾಡಿ ತೆಗೆದುಕೊಳ್ಳೋದುಂಟು. ಆ ದೇವರೇ, ನಮಗೆ ಬೇಡವಾದದನ್ನ ಹಿಂದಟ್ಟಿ ನಿತ್ಯ ಜೀವವನ್ನ ಬಿಟ್ಟು ಬಿಡ್ತೀವಿ. ನಮ್ಮನ್ನ ಕ್ಷಮಿಸಪ್ಪ. ಆ ರೀತಿ ಇರಬಾರ್ದು. ಇವತ್ತು ನೀನು ಮಾತಾಡ್ತಾ ಇದೀಯ, ಅನೇಕರೊಂದಿಗೆ ಮಾತಾಡ್ತಾ ಇದೀಯ. ಒಂದು ವೇಳೆ ಜನರು ನೀನು ಯೇಸುಸ್ವಾಮಿ ನಂಬಿದ್ರಿಂದ
ನಾನು ಇದನ್ನು ನೀನು ಕೊಡಲ್ಲ ಎಂಬುದಾಗಿ ಹೇಳಿ ದೇವರೇ ನಮಗೆ ಜಗಳ ಆಡ್ತಾ ಇರ್ಬೋದು. ದೇವರೇ ಅದು ನನಗೆ ಬೇಡ, ನನಗೆ ಯೇಸು ಬೇಕೆಂಬುದಾಗಿ ನಿನ್ನನ್ನು ಹಿಂಬಾಲಿಸುವ ಹಾಗೆ ಕೃಪೆ ಕೊಡು. ನೀನು ವಾಗ್ದಾನ ಮಾಡಿದ್ಯಾ, ನನ್ನ ನಿಮಿತ್ತವಾಗಿ ಎಲ್ಲವನ್ನ ಕಳಕೊಂಡವರು ದೇವರೇ ಈ ಲೋಕದಲ್ಲಿ 100 ಪಾಲು ಮಾತ್ರವಲ್ಲದೆ ನಿತ್ಯ ಜೀವನ ಪಡೆದುಕೊಳ್ತಾರೆ ಎಂಬುದಾಗಿ ಹೇಳಿದ್ಯಾ. ಅದಕ್ಕಾಗಿ ಸ್ತೋತ್ರ. ಆ ರೀತಿ ನೀ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ